Hi everybody, good evening to all. So ಬ್ಯಾಡ್ ಸಿನಿಮಾ ಇದು ನನ್ನ 11th ಸಿನಿಮಾ. ಬಟ್ ಆದರೆ ನನ್ನ ಕೆರಿಯರಲ್ಲಿ ಒನ್ ಆಫ್ ದಿ ಟಫೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಬಿಕಾಸ್ ಲಾಟ್ ಆಫ್ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿರೋದು. ರೋಷಮಾನ್ ಎಫೆಕ್ಟ್ ಅಂತ ಒಂದು ಪ್ಯಾಟರ್ನ್ ಇದೆ ವಿಚ್ ಇಸ್ ಟಫೆಸ್ಟ್ ಫಾರ್ಮೆಟ್ ಆಫ್ ಫಿಲ್ಮ್ ರೈಟಿಂಗ್. ಸೊ ಆ ಪ್ಯಾಟರ್ನಲ್ಲಿ ಈ ಸಿನಿಮಾನ ಮಾಡಿದ್ದೀವಿ. ಸೊ ವೆರಿ ರೇರ್ಲಿ ಯೂಸ್ಡ್ ಅಂತ ಹೇಳ್ಬೋದು ಆಲ್ ಓವರ್ ಇಂಡಿಯಾ. ಸೊ ಅದರಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಎಲ್ಲರೂ ಹೊಸಬ್ರು ಇರಬೇಕು ಅನ್ನೋದರಲ್ಲಿ ನಾನು ತುಂಬ ಕಾಶಿಯಸ್ ಆಗಿದ್ದೆ. ಅದರಲ್ಲಿ ನಕಲವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಹೊಸಬ್ರೆಲ್ಲ ಒಂದು 10ನೇ ಸಿನಿಮಾ ಥರ ಕಾಣಿಸುತ್ತೆ. ಅದು ಈ ಸಿನಿಮಾದ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ ದ ಕ್ಯಾರೆಕ್ಟರ್ಸ್ ಲೈಕ್ ಅಪೂರ್ವ ಅವರು, ದೆನ್ ಅಶ್ವಿನಿ ಆ್ಯಂಡ್ ಮಂಜು ಮಾಸ್ಟರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಹೇಳೋದಕ್ಕಿಂತ 28 ಇದೇ ತಿಂಗಳು ಉಗಾದಿ ಟೈಮ್ ಹಾಲಿಡೇ ಟೈಮಲ್ಲಿ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ. ಯಾಕಂದರೆ ಒಂದೊಂದು ನೋಡೋದು ನೀವು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು, ನಮ್ಮ ಕನ್ನಡ ಭಾಷೆಗೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಅಂತ ಆಗುತ್ತೆ. ಸೊ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಟು ಪ್ರೊಡ್ಯೂಸರ್ ಸರ್. ಯಾಕಂದರೆ ಇದುವರೆಗೂ ನಾನು ಫಸ್ಟ್ ಡೇ ಕತೆ ಕೇಳೂ ಇಲ್ಲ, ಇದುವರೆಗೂ ಅವ್ರು ಏನೂ ಹೇಳಿಲ್ಲ. ಸೊ ಆ ಥರ ಸಪೋರ್ಟ್ ಸಿಗೋ ಪ್ರೊಡ್ಯೂಸರ್ ತುಂಬ ಕಷ್ಟ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಒಂದು ಮರ್ಡರ್ ಮಿಸ್ಟ್ರಿ, ತುಂಬಾ ಸಸ್ಪೆನ್ಸ್ ಕೂಡ ಇದೆ. ಸೊ ಪ್ರತಿಯೊಬ್ಬರು ಶೇಖರ್ ಸರ್ ಆಗಿರ್ಬೋದು, ಅಪೂರ್ವ ಅವರಾಗಿರ್ಬೋದು, ನಕುಲ್ ಅವರು, ಮಂಜು ಮಾಸ್ಟರ್, ಪ್ರತಿಯೊಬ್ಬರು ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸಿನಿಮಾ. ಡೆಫಿನೆಟ್ಲಿ ಈ ಎಫರ್ಟ್ಸ್ ನಮಗೆ ಆನ್ ಸ್ಕ್ರೀನ್ ಕಾಣಿಸುತ್ತೆ. ಸೊ ಕನ್ನಡ ಸಿನಿಮಾನ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ನಮ್ಮ ಭಾಗ ನಾವು ಮಾಡಾಗಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಮೂವಿನ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಲವ್ ಇದೆ. PC ಶೇಖರ್ ಅವರು ರೋಮಿಯೋ, ಗಣೇಶ್ ನಟನೆಯ ರೋಮಿಯೋ ಸಿನಿಮಾದಿಂದ ಹಿಡಿದು ಮಾಡಿದಂಥ ಎಲ್ಲ ಸಿನಿಮಾಗಳಲ್ಲಿ ನನಗೆ ನನ್ನ ಅಬ್ಸರ್ವೇಷನ್ ಹೇಗೆಂದರೆ ಆ್ಯಸ್ ಎ ಜರ್ನಲಿಸ್ಟ್ ಆಗಿ, ಫಿಲಮ್ ಜರ್ನಲಿಸ್ಟ್ ಆಗಿ, ಕತೆ ಮತ್ತು ಮೇಕಿಂಗ್, ಸಿನಿಮಾದ ಕತೆ ತುಂಬ ವಿಶಿಷ್ಟವಾಗಿರುತ್ತೆ. ಮತ್ತು ಮೇಕಿಂಗ್ ಕೂಡ, ಸಿನಿಮಾಟೋಗ್ರಫಿ ಇರ್ಬೋದು, ಆ ಕಥೆನ ತೊಗೊಂಡೋಗೋ ರೀತಿ ಇರ್ಬೋದು, ತುಂಬ ವಿಭಿನ್ನ ಅಂತ ನನಗನ್ನಿಸಿದೆ. ಈ ಸಿನಿಮಾದ ಸ್ಕ್ರಿಪ್ಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಊಹೆ ಮಾಡೋದಕ್ಕಾಗೋದಿಲ್ಲ, ಕತೆ ಎಲ್ಲಿ ಹೋಗ್ತಾ ಇದೆ, ಏನಾಗುತ್ತೆ ಮುಂದೆ ಅಂತ ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಥ್ರಿಲ್ಲರ್ ಎಕ್ಸ್ಪೀರಿಯೆನ್ಸನ್ನು ಖಂಡಿತ ಪ್ರೇಕ್ಷಕರಿಗೆ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್, ಗುಡ್ ಲಕ್. ನಕುಲ್ ಅವ್ರಿಗೆ ಹಾಗೂ PC ಶೇಖರ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ಸ್ ಅವ್ರಿಗೆ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತಾ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಇಟ್ ಮೀನ್ಸ್ ಮಿ ಅಲಾಟ್. ಅರ್ಜುನ್ ಜನ್ಯ ಸರ್ ಹೇಳಿದ ತಕ್ಷಣ ನಾವು ಒಂದು ಆಪರ್ಚುನಿಟಿ ಮಾಡಿಕೊಟ್ರಿ, ತುಂಬ ಥ್ಯಾಂಕ್ ಯು. ಯಾಕಂದರೆ ನನಗಿದೊಂದು ಕನಸಾಗಿತ್ತು, ನಾನೊಂದು ದೊಡ್ಡ ಸ್ಕ್ರೀನಲ್ಲಿ ನಾನು ನೋಡಬೇಕು, ನನ್ನನ್ನು ನೋಡಬೇಕು, ನನ್ನ ಆ್ಯಕ್ಟಿಂಗ್ ಅಂದರೆ ನನಗೆ ತುಂಬ ಹುಚ್ಚಿತ್ತು. ಅದು ಅವಕಾಶ ಮಾಡಿಕೊಟ್ರು ಅರ್ಜುನ್ ಜನ್ಯ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಇಷ್ಟ. ಅದನ್ನು ನನ್ನ ಕೈಯಲ್ಲಿ PC ಶೇಖರ್ ಸರ್ ತುಂಬ ಅದ್ಭುತವಾಗಿ ಮಾಡಿಸ್ಕೊಟ್ರು. ತುಂಬ ಕಲಿಯೋಕ್ಕೆ ಸಿಕ್ತು ನನಗೆ ಈ ಜಾಗದಲ್ಲಿ. ಹಾಗೂ ನಕುಲ್ ಸರು ತುಂಬ ಸಪೋರ್ಟ್ ಮಾಡಿದ್ರು. ಒಂದೊಂದು ಚಿಕ್ಕ ವಿಷಯದಲ್ಲಿ ಏನೋ ಮಿಸ್ಟೇಕ್ಸ್ ಇದ್ದಾಗ ಹೇಳ್ಕೊಡೋರು, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬ ಕಲಿಯೋಕ್ಕೆ ಸಿಕ್ತು. ಆಮೇಲೆ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಐ ಆಮ್ ಲಿಟ್ರಲಿ ವೇಟಿಂಗ್ ಟು ವಾಚ್. ಹಾಗೆ ಎಲ್ಲರೂ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ರು ಮಾಸ್ಟರ್ ಯಾವಾಗ ಸಿನಿಮಾ ರಿಲೀಸ್ ಅಂತ. ಇದೇ ಮಾರ್ಚ್ 28ನೇ ತಾರೀಕು ರಿಲೀಸ್ ಆಗ್ತದೆ. ಪ್ಲೀಸ್ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಈ ಪ್ರೀತಿ ಆಶೀರ್ವಾದ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಇಟ್ ವಾಸ್ ಅ ಗ್ರೇಟ್ ಜರ್ನಿ. ಯಾಕಂದರೆ ಒಂದು ಕನಸು ಎಲ್ಲರೂ ಕಾಣ್ತಾರೆ, ಆ ಕನಸು ನನಸು ಮಾಡಿರೋಂಥ ಸಿನಿಮಾ ನನಗೆ ನನ್ನ ಬ್ಯಾಡ್ ಸಿನಿಮಾ. ನನ್ನ ಕನಸನ್ನ ನನಸು ಮಾಡಿದೆ. ಹಾಗೂ ನಮ್ಮ ಡೈರೆಕ್ಟರ್ ಸರ್ ವಿಷನ್ಗೆ ಕೆಲಸ ಮಾಡೋದಂದರೆ ತುಂಬ ಕಷ್ಟ. ಅವ್ರಿಗೆ ಹಿಂಗೆ ಬೇಕಂದರೆ ಹಾಗೆ ಬೇಕು. ನನಗೆ ಅದನ್ನು ಕಲಿಯೋಕ್ಕೆ ತುಂಬ ಸಿಕ್ತು. ಓಕೆ, ಒಂದು ಪರ್ಟಿಕ್ಯುಲರ್ ಒಂದು ಇಷ್ಟಿದೆ ಅಂದರೆ ಅಷ್ಟನ್ನೇ ಮಾಡಬೇಕು, ಅದ್ರ ಜಾಸ್ತಿ ಮಾಡಬಾರ್ದು, ಕಮ್ಮಿ ಮಾಡಬಾರ್ದು, ಆ ಥರ ವಿಷಯಗಳನ್ನ ತುಂಬ ಕಲಿತೆ. ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಆ ಮೂಮೆಂಟಲ್ಲಿ ಪ್ರಾಮಿಸ್ ಮಾಡೋದು ತುಂಬ ಈಸಿ. ಆ ಪ್ರಾಮಿಸ್ನ ನಮ್ಮ ಅರ್ಜುನ್ ಜನ್ಯ ಸರ್ ನನಗೋಸ್ಕರ ನಡೆಸ್ಕೊಟ್ಟಿದ್ದಾರೆ. ಐ ಜಸ್ಟ್ ಥ್ಯಾಂಕ್ ಯು ಅರ್ಜುನ್ ಜನ್ಯ ಸರ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಝೀ ಕನ್ನಡಕ್ಕೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಭಾಸ್ಕರ್ ಸರ್, ವಿಘ್ನೇಶ್ ಸರ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಲಿಟ್ರಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ದೊಡ್ಡ ಸ್ಕ್ರೀನಲ್ಲಿ ನಾನು ಹೆಂಗೆ ಕಾಣಿಸ್ತೀನಿ ಅಂತ. ಸೊ ಐ ಲೈಕ್ ವೆರಿ
ಥ್ಯಾಂಕ್ ಯು ಎವ್ರಿ ಒನ್. ಅಂದರೆ ಐ ವಿಶ್ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ, ಆದರೆ ಹೊಸ ಕಲಾವಿದರಿಗೆ ಒಂದು ಬೆಂಬಲ ಕೊಡಿ, ಒಂದು ಪಾಸಿಟಿವ್ ಏನು ತಪ್ಪಿದೆ ಅಥವಾ ಏನು ಸರಿ ಇದೆ ಅದನ್ನು ಹೇಳಿದ್ರೆ ತಿದ್ಕೊಳ್ಳೋಂಥ ಪ್ರಯತ್ನ ಎಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಆಬ್ವಿಯಸ್ಲಿ ನಮ್ಮ ಹೀರೋ ಬಗ್ಗೆ ಮಾತಾಡಿಲ್ಲ ಅಂದರೆ ಮೂವಿ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ನಕುಲ್ ಅವ್ರ ಜೊತೆ ವರ್ಕ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಕುಲ್ ಸರ್ ಇಸ್ ಸೂಪರ್ ಫ್ರೆಂಡ್ಲಿ. ಅಂದರೆ ಯಾವ್ದಾರ ಮಾಡ್ಬೇಕಾದ್ರೆ ಅದು ರಿಟರ್ನ್ ಆಗಿ ಅಕಸ್ಮಾತ್ ಒಂದು 2-3 ಟೇಕ್ ಆಗ್ಬೇಕಾದ್ರೆ ನಕುಲ್ ಸರ್ ಹಿಂಗೆ ಕರ್ಬಿಟ್ಟು ನನಗೆ ಹೇಳ್ಕೊಡ್ತಾರೆ, ಮಂಜು ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಈ ಥರ ಮಾಡಿದ್ರೆ ವರ್ಕ್ ಆಗುತ್ತೆ, ಈ ಥರ ಟ್ರೈ ಮಾಡು. ಈಸ್ ವೆರಿ ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ ಕೂಡ. ನಕುಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಸ್ ಲೈಕ್ ತುಂಬ ಫ್ರೆಂಡ್ಲಿ ನೇಚರ್. ನಂಗೆ ತುಂಬ ಇಷ್ಟ ಆದರು ನಕುಲ್ ಸರ್. ಓಕೆ, ಸೊ ಐ ಥಿಂಕ್ ಇವಾಗ ನಮ್ಮ ಡಾನ್ಸ್ ಮಾಸ್ಟರ್ ಎಲ್ಲೇ ಇದ್ದಾರೆ, ಹೀರೋ ಎಲ್ಲೇ ಇದ್ದಾರೆ, ಅವರಿಬ್ಬರು ಈಗ ಸ್ಟೇಜ್ ಮೇಲೆ ಕರೆಸಿ ಯಾಕೆ ಒಂದೇ ಒಂದು ಸ್ಟೆಪ್ ಹಾಕ್ಸ್ಬಾರ್ದು ಅಂತ